ನಮಸ್ಕಾರ. ಇವತ್ತಿನ ವಿಡಿಯೋ ಇಂದಿನ ಮಟ್ಟದಿಂದ 2030ರಲ್ಲಿ ಸೆನ್ಸೆಕ್ಸ್ ದುಪ್ಪಟ್ಟು ತಜ್ಞರ ಅಭಿಪ್ರಾಯ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸೆನ್ಸೆಕ್ಸ್ ನ ಪ್ರಾರಂಭ ಮಾಡಿದ್ದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1 ಜನವರಿ 1986. ಆದರೆ ಲೆಕ್ಕ ತಗೊಂಡದ್ದು 100 ಅಂತ 1 ಏಪ್ರಿಲ್ 1979. ಅಲ್ಲಿಗೆ ನಾವೇನಾದರೂ ಸೆನ್ಸೆಕ್ಸ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಂಡಿಯನ್ ಷೇರು ಮಾರುಕಟ್ಟೆಯಲ್ಲಿ ಅದರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಮತ್ತೆ ಇಂಡಿವಿಜುವಲ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಚೆನ್ನಾಗಿದೆ. ಸೆನ್ಸೆಕ್ಸ್ ಅಲ್ಲಿ 30 ಷೇರುಗಳಿದಾವೆ. ಹೈಯೆಸ್ಟ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಮತ್ತು ಅದನ್ನು ನಾವು ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಕರಿತೇವೆ. ಆದ್ದರಿಂದ ಇಫೆಕ್ಟಿವ್ ಆಗಿ ನೋಡಿದ್ರೆ ಸೆನ್ಸೆಕ್ಸ್ ಇದ್ದದ್ದು 100 ಪಾಯಿಂಟ್ಸ್ 1979, ಈಗ 81,000 ಇದೆ 2025ರಲ್ಲಿ. ಆದ್ದರಿಂದ CAGR ವರ್ಕೌಟ್ ಆಗಿದೆ 15.6% ಪ್ರತಿ ವರ್ಷ ಕಳೆದ 46 ವರ್ಷದಲ್ಲಿ. ಈಗ ಸೆನ್ಸೆಕ್ಸ್ ನ ಪ್ರಯಾಣ ಹೇಗಿತ್ತು 1990ರಿಂದ ಅಂತ ನಿಮ್ಮ ಮುಂದೆ ಒಂದು ಚಾರ್ಟ್ ಇಡ್ತಾ ಇದ್ದೇನೆ. ಜನವರಿ 1990ಯಲ್ಲಿ ಸೆನ್ಸೆಕ್ಸ್ ಲೆವೆಲ್ ಇದ್ದದ್ದು 783. ಜನವರಿ 1994 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ ಇದ್ದದ್ದು 3,465. 4 ವರ್ಷಗಳ ಬಳಿಕ ಅದರ ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 77%. ಜನವರಿ 1998 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ ಇದ್ದದ್ದು 3,695 ಮತ್ತು ಪರ್ಸೆಂಟೇಜ್ ಚೇಂಜ್ ಕಳೆದ 2 ವರ್ಷ ತಗೊಂಡ್ರೆ 18%. ಜನವರಿ 2002ರಲ್ಲಿ ಸೆನ್ಸೆಕ್ಸ್ ಲೆವೆಲ್ 3,246 ಇತ್ತು ಮತ್ತು ಪರ್ಸೆಂಟೇಜ್ ಚೇಂಜ್ -40%. ಜನವರಿ 2004 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 5,915, ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 82%. ಜನವರಿ 2008 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ ಇದ್ದದ್ದು 20,300 ಮತ್ತು ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 116%. ಜನವರಿ 2010 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ ಇದ್ದದ್ದು 17,559 ಮತ್ತು ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ -16%. ಜನವರಿ 2014 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 21,140 ಇತ್ತು, ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 36%. ಜನವರಿ 2016 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 26,161, ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 24%. ಜನವರಿ 2020 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 41,306, ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 22%. ಜನವರಿ 2024 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 72,272 ಮತ್ತು ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 22%. ಜೂನ್ 2025 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 81,000 ಮತ್ತು ಪರ್ಸೆಂಟೇಜ್ ಚೇಂಜ್ ಫಾರ್ 2 ಇಯರ್ಸ್ 12%. ಆದ್ದರಿಂದ ಸೆನ್ಸೆಕ್ಸ್ ಅನ್ನು ನೀವು ಗಮನಿಸಿದ್ರೆ ಪ್ರತಿ 2 ವರ್ಷಕ್ಕೆ ಒಂದು ಒಳ್ಳೆಯ ಪ್ರಾಫಿಟ್ ಬಂದಿದೆ. ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ಒಂದಷ್ಟು ಚೆನ್ನಾಗಿಲ್ಲದ ಪೀರಿಯಡ್ಗಳು ಕೂಡ ಇದಾವೆ. ಆದ್ದರಿಂದ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಷೇರುಗಳನ್ನು ಕೇವಲ 2 ರಿಂದ 4 ವರ್ಷ ವಿಷನ್ ಅಲ್ಲಿ ತಗೊಂಡ್ರೆ ನಿಮಗೆ ಸ್ವಲ್ಪ ಲಾಸ್ ಆಗುವಂತ ಚಾನ್ಸ್ ಇದೆ. ಯಾಕಂದ್ರೆ ಒನ್ಸ್ ಇನ್ 4 ಇಯರ್ಸ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗ್ಬೋದು. ಅದರಿಂದ ಜಾಸ್ತಿ ಪೀರಿಯಡ್ ತಗೊಂಡ್ರೆ ಜಾಸ್ತಿ ಪ್ರಾಫಿಟ್ ಆಗ್ಬೋದು. ಸೆನ್ಸೆಕ್ಸ್ ನಲ್ಲಿ ಕಳೆದ 45 ವರ್ಷದಲ್ಲಿ 15.8% ಲಾಭ ಒದಗಿ ಬಂದಿದೆ. ಆದರೆ ಆ ಪ್ರಯಾಣ ಏನು ಸ್ಮೂತ್ ಆಗಿರ್ಲಿಲ್ಲ. ಮಾರುಕಟ್ಟೆ ಅಪ್ ಅಂಡ್ ಡೌನ್ ಇತ್ತು. ಸೆನ್ಸೆಕ್ಸ್ ಕೂಡ ಅಪ್ ಅಂಡ್ ಡೌನ್ ಹೋಗಿತ್ತು. ರಾಮದೇವ್ ಅಗರ್ವಾಲ್ ಅವರು ಹೇಳ್ತಾರೆ ಸೆನ್ಸೆಕ್ಸ್ 1,50,000 ಆಗ್ಬೋದು 2029ರಲ್ಲಿ. ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ET ಮಾರ್ಕೆಟ್ಸ್ ಅಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೆನ್ಸೆಕ್ಸ್ ವಿಲ್ ಹಿಟ್ 1.5 lakhs by 2030 and 3 lakhs by 2035. ರಾಮದೇವ್ ಅಗರ್ವಾಲ್ ಮೇಕ್ಸ್ ಎ ಬಿಗ್ ಪ್ರಿಡಿಕ್ಷನ್. ಸೆನ್ಸೆಕ್ಸ್ 1,50,000 ತಲುಪಬೇಕು 2030ರಲ್ಲಿ ಅಂತಂದ್ರೆ ಇವತ್ತಿನ ಮಟ್ಟದಿಂದ 81,000 ಮತ್ತು CAGR 13.2% ವರ್ಕೌಟ್ ಆಗಬೇಕಾಗುತ್ತೆ. ಸದ್ಯದ ಮಟ್ಟಿಗೆ 1,50,000 ಒಂದು ದೊಡ್ಡ ಫಿಗರ್ ಆಗಿ ಕಾಣಿಸುತ್ತೆ ಮತ್ತು ಆ ಲೆವೆಲ್ ತಲುಪೋದು ಕಠಿಣ ಅಂತಾನು ಅನ್ಸುತ್ತೆ. ಆದರೆ ಸೆನ್ಸೆಕ್ಸ್ ನಾರ್ಮಲ್ ಆಗಿ 12 ರಿಂದ 14% ರಿಟರ್ನ್ಸ್ ಕೊಡೋದ್ರಿಂದ ಕಳೆದ 25 ವರ್ಷದ ರಿಟರ್ನ್ಸ್ ಕೊಡ್ತಾ ಇರೋದ್ರಿಂದ ಈ 1,50,000 ತಲುಪೋದು ಕಷ್ಟ ಆಗ್ಲಿಕ್ಕಿಲ್ಲ. 2030ರಲ್ಲಿ ಸೆನ್ಸೆಕ್ಸ್ 1,50,000 ಆಗುತ್ತಾ ಅಂತ ಕಾದು ನೋಡ್ಬೇಕು. ಅಕಸ್ಮಾತ್ ಆಗ್ಲಿಲ್ಲ 2030ರಲ್ಲಿ ಅಂತಂದ್ರೆ ಬಹುಶಃ 2031 ಅಥವಾ 32ರಲ್ಲಿ ವರ್ಸ್ಟ್ ಕೇಸ್ ಆ ಲೆವೆಲ್ ತಲುಪಬಹುದು. ಸೆನ್ಸೆಕ್ಸ್ 1 ವರ್ಷಕ್ಕೆ 11 ರಿಂದ 12% ರಿಟರ್ನ್ಸ್ ಕೊಡುತ್ತೆ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಅದರಿಂದ ಜಾಸ್ತಿ ಕೊಡುತ್ತೆ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ಮೆಥಡ್ ಆಗುತ್ತೆ.
ಸೆನ್ಸೆಕ್ಸ್ ನಲ್ಲಿ 11-12% ಅಂತ ಹೇಳಿದೆ. ಆದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಅದರಿಂದ ಜಾಸ್ತಿ ಬರುತ್ತೆ. ಬಹುಶಃ 13-14% ಇಟ್ಕೊಂಡ್ರು ಕೂಡ ಅದರಿಂದ ನಿಮ್ಮ ವೆಲ್ತ್ ಕ್ರಿಯೇಷನ್ ಈಸಿ ಆಗುತ್ತೆ. ರಾಮದೇವ್ ಅಗರ್ವಾಲ್ ಅವರು ಭವಿಷ್ಯವಾಣಿ ನುಡಿದಿದ್ದಾರೆ. ಸೆನ್ಸೆಕ್ಸ್ 2035ರಲ್ಲಿ 3 ಲಕ್ಷ ಇರುತ್ತೆ. ಹಿಂದಿನ ದಿನಗಳಲ್ಲಿ ರಾಮದೇವ್ ಅವರು ಹೇಳಿದಂತ ಭವಿಷ್ಯವಾಣಿ ನಿಜ ಆಗಿದ್ದು ಎಲ್ಲರಿಗೂ ತಿಳಿದಿದೆ. ಆದ್ದರಿಂದ ನಾವು ಬ್ರಾಡ್ ಆಗಿ ಬಹುಶಃ ಇದು ನಿಜ ಅಂತ ತಿಳ್ಕೊಂಡ್ರು ತಪ್ಪಾಗ್ಲಿಕ್ಕಿಲ್ಲ. ಸೆನ್ಸೆಕ್ಸ್ ಏನು 2030ರಲ್ಲಿ ಡಬಲ್ ಆಗ್ಬೋದು, 2035ಕ್ಕೆ ಮತ್ತೆ ಪುನಃ ಡಬಲ್ ಆಗ್ಬೋದು. ಆದರೆ ಇಂಡಿವಿಜುವಲ್ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಅದೇ ತರನೇ ಡಬಲ್ ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ. ನೀವು ಯಾವ ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಆರಿಸಿಕೊಂಡಿದ್ದೀರಿ ಅದರ ಮೇಲೆ ಹೋಗುತ್ತೆ. ದಯವಿಟ್ಟು ಆ ಪಾಯಿಂಟ್ ಅನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಳಿ. ಸರಿಯಾದಂತ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಇದ್ದು ಅದನ್ನ ಮಾನಿಟರ್ ಮಾಡ್ತೇನೆ ಅಂತಂದ್ರೆ ಆಗ ಮಾತ್ರ ಅದು ಜಾಸ್ತಿ ಅಭಿವೃದ್ಧಿಯನ್ನು ಕಾಣಬಹುದು. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವ ವರ್ಷದಲ್ಲಿ ನಿಮ್ಮ ಪ್ರಕಾರ ಸೆನ್ಸೆಕ್ಸ್ 1,50,000 ತಲುಪಬಹುದು? ಆ ಪರ್ಟಿಕ್ಯುಲರ್ ಇಯರ್ನ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.